ಈ ಸರ್ಕಾರದ ಸಮಯ ಹೆಂಗಿದೆ ಅಂತ ನೋಡ್ತಾ ಹೋಗೋದಾದ್ರೆ ತುಂಬಾ ಕೆಡದಾಗಿದೆ ಅಂತ ಅನ್ಸುತ್ತೆ. ಒಂದು ಕಡೆ ಈ ಕೆಟ್ಟ ರಾಜಕಾರಣ, ಇನ್ನೊಂದು ಕಡೆ ಭ್ರಷ್ಟಾಚಾರ, ಇನ್ನೊಂದು ಕಡೆ ಗುತ್ತಿಗೆದಾರರ ಆರೋಪ, ಇದನ್ನೆಲ್ಲದರ ನಡುವೆ ಒಂದು ಕಡೆ ನಾಯಕತ್ವ ಬದಲಾವಣೆ, ಇದೆಲ್ಲದರ ನಡುವೆ ಅಪೆಕ್ಸ್ ಬ್ಯಾಂಕ್ ಗದ್ದುಗೆಯನ್ನ ಏರೋದಕ್ಕೆ ಮತ್ತೆ ಬಣಗಳ ನಡುವಿನ ಬಡದಾಟ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಉಪಾಧ್ಯಕ್ಷರ ಎಲೆಕ್ಷನ್ ಮುಂದೂಡಲಾಯಿತು. ಸಿಎಂ ಸಿದ್ದರಾಮಯ್ಯ ಸಂಧಾನನ ಹೈಕಮಾಂಡ್ ಸೂಚನೆನ ಸುರ್ಜೇವಾಲಾ ಫೋನ್ ಮಾಡಿದ್ರಂತೆ. ಮಾಜಿ ಸಚಿವ ರಾಜಣ್ಣ ಎಂಎಲ್ಸಿ ರವಿ ನಡುವೆ ಬಿಗ್ ಫೈಟ್ ನಡೀತಿದೆ. ಎಲ್ಲ ಅಭ್ಯರ್ಥಿಗಳಿಗೂ ನಾಮಪತ್ರ ವಾಪಸ್ ತಗೋಬೇಕು ಅಂತ ಸೂಚನೆ ಕೊಟ್ಟರು ಸಿಎಂ. ಬೆಳ್ಳಿ ಪ್ರಕಾಶ್ ಶರಣಗೌಡ ಬಯ್ಯಾಪುರ ಅವರು ನಾಮಪತ್ರವನ್ನ ವಾಪಸ್ ತಗೊಂಡ್ರು. ಅಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಬೆಳ್ಳಿ ಪ್ರಕಾಶ್ ಸಲ್ಲಿಸಿದ್ರು. ಉಪಾಧ್ಯಕ್ಷ ಸ್ಥಾನಕ್ಕೆ ನಾಮಪತ್ರವನ್ನ ಶರಣಗೌಡ ಬಯ್ಯಾಪುರ ಅವರು ಸಲ್ಲಿಸಿದ್ರು. ಮುಖ್ಯಮಂತ್ರಿಗಳು ಸಂಧಾನ ನಡೆಸಿದ ಮೇಲೆ ನಾಮಪತ್ರವನ್ನ ವಾಪಸ್ ತಗೊಂಡ್ರು ಇಬ್ರುವೆ. ಇಲ್ಲೂ ಬಣಗಳ ನಡುವಿನ ಬಡದಾಟ ಇನ್ನೂ ಮುಂದುವರಿತಾನೆ ಇದೆ. ಈ ನಾಯಕತ್ವ ಬದಲಾವಣೆಯ ನಡುವೆ ಜಿದ್ದಾಜಿದ್ದು ಒಂದು ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಅಂತ ಹೇಳಿದ್ರೆ ಬಹುಶಃ ಅವ್ರವ್ರ ಲೆಕ್ಕದಲ್ಲಿ ಅದು ಸಿಎಂ ಪೋಸ್ಟ್ಗಿಂತನೂ ಹೆಚ್ಚು ಅಂತ ಅಂದ್ಕೊಂಡಿರಬಹುದು. ಸೊ ಈ ಕುರ್ಚಿ ಕದನದ ಮಧ್ಯೆ ಸಿಎಂ ಹಾಗೂ ಡಿಸಿಎಂ ಮಧ್ಯೆ ಮತ್ತೆ ಜಿದ್ದು ಶುರುವಾಗಿದೆ. ಅಪೆಕ್ಸ್ ಬ್ಯಾಂಕ್ ಮೇಲೆ ಹಿಡಿತ ಸಾಧಿಸೋದಕ್ಕೆ ಸಿದ್ದು ಹಾಗೂ ಡಿಕೆಶಿ ನಡುವೆ ಪೈಪೋಟಿ ಇಲ್ಲೂ ಮುಂದುವರೆದಿದೆ. ಮಾಜಿ ಸಚಿವ ಹಾಲಿ ಅಧ್ಯಕ್ಷ ಕೆಎನ್ ರಾಜಣ್ಣ ಅವರು ಇದರ ಪ್ರಬಲ ಆಕಾಂಕ್ಷಿ. ರಾಜಣ್ಣ ಅವರು ಆ ಕುರ್ಚಿನ ಫೆವಿಕಾಲ್ ಹಾಕೊಂಡು ಅಂಟಿಸ್ಕೊಂಡು ಬಿಟ್ಟಿದ್ದಾರೆ. ಆ ಕುರ್ಚಿ ಬಿಡೋದಕ್ಕೆ ಅವ್ರು ರೆಡಿ ಇಲ್ಲ. ಯಾಕೆಂದ್ರೆ ಈಗ ಆಲ್ರೆಡಿ ಸಚಿವ ಸ್ಥಾನವನ್ನ ಕಳ್ಕೊಂಡಿರುವಂತಹ ನೋವಿದೆ. ಒಂಥರ ಹಸಿದ ಹುಲಿ ತರ ಆಗ್ಬಿಟ್ಟಿದ್ದಾರೆ ರಾಜಣ್ಣ. ಕೆಎನ್ ರಾಜಣ್ಣಗೆ ಪಟ್ಟ ಕಟ್ಟಬೇಕು ಅಂತ ಸಿಎಂ ಸಿದ್ದರಾಮಯ್ಯ ಕೂಡ ದಾಳವನ್ನ ಹಾಕ್ತಾ ಇದ್ದಾರೆ. ಸಂಬಂಧಿ ಆಗಿರುವಂತಹ ಎಂಎಲ್ಸಿ ರವಿಯನ್ನ ಅಧ್ಯಕ್ಷ ಮಾಡಬೇಕು ಅಂತ ಡಿಕೆ ಶಿವಕುಮಾರ್ ಪಣ ತೊಟ್ಟಿದ್ದಾರೆ. ರಾಜಣ್ಣಂಗೆ ಮಂತ್ರಿಗಿರಿ ಸ್ಥಾನದ ಆಮಿಷ ಏನಾದರೂ ಡಿಕೆ ಶಿವಕುಮಾರ್ ನೀಡಿದ್ರಾ? ಜಿದ್ದಾಜಿದ್ದಿಗೆ ನಾಂದಿ ಹಾಡಿದೆ ಅಪೆಕ್ಸ್ ಬ್ಯಾಂಕ್ನ ಫೈಟು. ನೀವೇನಾದರೂ ಮಾಡ್ಕೊಳ್ಳಿ, ಮಂತ್ರಿ ಆದರೂ ಮಾಡಿ, ಇನ್ನೊಂದಾದರೂ ಮಾಡಿ, ಫಸ್ಟು ನಾನು ಇದನ್ನ ಅಧ್ಯಕ್ಷ ಆಗಬೇಕು ಅಂತ ರಾಜಣ್ಣ ಕೂತ್ಕೊಂಡಿದ್ದಾರೆ. ಅದನ್ನ ಈಗ ಚುನಾವಣೆನೇ ಮುಂದೂಡಿರುವಂತದ್ದು. ಅದೇ ವಿಚಾರವಾಗಿ ಬೆಳ್ಳಿ ಪ್ರಕಾಶ್ ಅವರು ಅಧ್ಯಕ್ಷಗಿರಿಗೆ ನಾಮಪತ್ರ ಸಲ್ಲಿಸಿದ್ರು. ಮತ್ತೆ ನಮ್ಮ ರಾಯಚೂರು ಬಯ್ಯಾಪುರ ಅವರು ಉಪಾಧ್ಯಕ್ಷಕ್ಕೆ ನಾಮಪತ್ರ ಸಲ್ಲಿಸಿದ್ರು. ಇಬ್ರು ವಿಡ್ರಾಲ್ ಮಾಡಿದ್ದಾರೆ. ಸೊ ಇದೇನು ಹಿನ್ನೆಲೆ ಏನಿದೆ ಅನ್ನೋವಂಥದ್ದು ಇನ್ನ ಇಲ್ಲ. ಬಟ್ ಸದ್ಯದ ಪರಿಸ್ಥಿತಿಗೆ ಈಗ ಚುನಾವಣೆಯನ್ನ ಮುಂದೂಡಿದ್ದಾರೆ. ನೋಡಿ, ಇವತ್ತು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಏನು ಈ ತರ ನಡೆದಿದೆ, ಅಪೆಕ್ಸ್ ಬ್ಯಾಂಕ್ ಇತಿಹಾಸದಲ್ಲಿ ಪ್ರಥಮ ಬಾರಿ. ಯಾವಾಗಲೂ ಚುನಾವಣೆ ಅಧ್ಯಕ್ಷರಿಗೆ ನಡೆಯೋದಿಲ್ಲ. ಎಲ್ಲ ಸೀನಿಯರ್ ಡೈರೆಕ್ಟರ್ ಹಿಂದೆ ಕೂತ್ಕೊಂಡು ಅಧ್ಯಕ್ಷ ಉಪಾಧ್ಯಕ್ಷರು ಚುನಾವಣೆ ನಡೆಯುವಂಥದ್ದು. ಆದ್ರೆ ಈ ಚುನಾವಣೆ ಏನ್ ಇವತ್ತು ಪ್ರೋಸೆಸ್ ನಡೆದಿದೆ, ನಡಿಬಾರ್ದಿತ್ತು. ಬಟ್ ಈಗ ಆಗೋಗಿದೆ. ಬಟ್ ಆದ್ರೆ ಮುಂದಿನ ದಿನದಲ್ಲಿ ಇದು ಯಾವತ್ತು ಮತ್ತೆ ದಿನಾಂಕ ನಿಗದಿಪಡಿಸ್ತಾರೆ ನೋಡ್ ಮಾಡ್ಬೇಕು. ಯಾವಾಗ ಚುನಾವಣೆ ನಡೆಸಬೇಕು ಅಂತಕ್ಕಂಥದ್ದು ಚುನಾವಣಾ ಅಧಿಕಾರಿಗಳು ಯಾರು ನೇಮಕಗೊಂಡಿರ್ತಾರೆ ಅವರು ದಿನಾಂಕನ ನಿಗದಿ ಮಾಡ್ತಾರೆ. ಇವತ್ತು ಚುನಾವಣೆ ನಿಗದಿತ ಸಮಯಕ್ಕೆ ಕೆಲವರು ನಾಮಪತ್ರ ಆದರೂ ಬಿಜೆಪಿ ಅವರು ಬೆಳ್ಳಿ ಪ್ರಕಾಶ್ ಮತ್ತು ನಮ್ಮ ಉಪಾಧ್ಯಕ್ಷ ಸ್ಥಾನಕ್ಕೆ ಮಾತ್ರ ನಾಮಪತ್ರ ಸಲ್ಲಿಕೆ ಆಗಿತ್ತು. ಇನ್ಯಾರು ನಾಮಪತ್ರ ಸಲ್ಲಿಕೆ ಮಾಡಲಿಲ್ಲ. ಅವರು ನಾಮಪತ್ರ ಸಲ್ಲಿಕೆ ಮಾಡಿದಂಥವ್ರು ಕೂಡ ನಿಗದಿತ ಸಮಯದೊಳಗಡೆ ನಾಮಪತ್ರ ತೆಗೆದುಕೊಂಡಿದ್ರಿಂದ ಚುನಾವಣೆ ವಾಪಸ್ ತೆಗೆದುಕೊಂಡಿದ್ರಿಂದ ಚುನಾವಣೆ ಪ್ರಕ್ರಿಯೆ ಸಂಪೂರ್ಣ ರದ್ದಾಗಿದೆ. ಇವತ್ತು ರದ್ದಾಗಿದೆ. ಮುಂದೆ ಯಾವತ್ತು ದಿನಾಂಕ ನಿಗದಿ ಮಾಡ್ತಾರೆ ಅವತ್ತು ಚುನಾವಣೆ. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಬಸವರಾಜ್ ಸರ್, ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಪ್ರತಿ ಬಾರಿ ಈ ತರ ಈಗ ಬೆಳಗಾವಿ ಚುನಾವಣೆ ನೋಡಿ, ನೀವು ಬೆಳಗಾವಿ ಬ್ಯಾಂಕಲ್ಲಿ ಚುನಾವಣೆ ನೋಡಿ, ಇಲ್ಲ ಅಪೆಕ್ಸ್ ಬ್ಯಾಂಕ್ ತಗೊಳ್ಳಿ, ಸಹಕಾರಿ ಬ್ಯಾಂಕ್ಗಳ ಚುನಾವಣೆ ಇವತ್ತು ಪ್ರತಿಷ್ಠೆಯ ಕಣ ಆಗಿ ಹೋಗಿದೆ. ವಿಧಾನಸಭಾ ಎಲೆಕ್ಷನ್ ಮಟ್ಟಿಗೆ ಆ ಚುನಾವಣೆಗಳನ್ನು ಪೋರ್ಟ್ರೇ ಮಾಡಲಾಗ್ತಾ ಇದೆ. ಒಂದು ಸಿಎಂ ಕುರ್ಚಿಗೂ ಜಟಾಪಟಿ ಎಷ್ಟು ನಡೆಯುತ್ತೋ ಆ ಬ್ಯಾಂಕ್ಗಳ ಅಧ್ಯಕ್ಷ ಸ್ಥಾನಕ್ಕೂ ಕೂಡ ಅಷ್ಟೇ ಜಟಾಪಟಿ ನಡೆಯುತ್ತೆ. ಇಲ್ಲಿ ಬಡದಾಟ ಇಲ್ಲೂ ಕೂಡ ಮುನ್ನೆಲೆಗೆ ಬಂದಿರೋದು. ಏನ್ ಹೇಳ್ತೀರಿ ಸರ್? ಬೆಳಗಾವಿ ಬಗ್ಗೆ ಮಾತಾಡಿದ್ರೆ ಬೆಳಗಾವಿ ಡಿಸಿಸಿ ಬ್ಯಾಂಕಿಗೆ ಈ ರಾಜ್ಯದ ಘಟಾನುಘಟಿ ನಾಯಕರುಗಳ ಮಧ್ಯೆ ಅಲ್ಲಿ ಜಟಾಪಟಿ ಆಗುತ್ತೆ. ಜಾರಕಿಹೊಳಿ ಗುಂಪೊಂದು, ಸೌದಿ ಗುಂಪೊಂದು, ಕತ್ತಿ ಗುಂಪೊಂದು, ಅಲ್ಲಿ ಒಂದು ಜಟಾಪಟಿನೇ ಆಗ್ಬಿಡ್ತದೆ. ಅತಿ ಒಂದು ದೊಡ್ಡ ಜಿಲ್ಲೆ ಅದು. ಮತ್ತೆ ಆ ಥರದ ಡಿಸಿಸಿ ಡಿಸ್ಟ್ರಿಕ್ಟ್ ಕೋಆಪರೇಟಿವ್ಗಳ ಅಪೆಕ್ಸ್ ಬ್ಯಾಂಕ್ ಇದು. ಯಾಕೆ ಅಂದರೆ ಇಲ್ಲಿ ಈ ಬ್ಯಾಂಕಿಗೆ ಸರಿಸುಮಾರು ಒಂದು ವರ್ಷಕ್ಕೆ 30-40 ಸಾವಿರ ಕೋಟಿ ರೂಪಾಯಿ ಹಣ ಬರ್ತದೆ ನಬಾರ್ಡಿಂದ. ಅದನ್ನು ಇವರು ಅನೇಕ ಡಿಸಿಸಿ ಬ್ಯಾಂಕ್ಗಳಿಗೆ ಹಂಚಬೇಕು. ಅಲ್ಲಿಂದ ರೈತರಿಗೆ ಅಗ್ರಿಕಲ್ಚರ್ ಇಂಟ್ರೆಸ್ಟ್ ಸಬ್ವೆನ್ಷನ್ ಸ್ಕೀಮಲ್ಲಿ ಅನೇಕ ಬೇರೆ ಬೇರೆ ಸ್ಕೀಮಲ್ಲಿ ದುಡ್ಡು ಹೋಗಬೇಕು, ಅದೆಲ್ಲ ಇರ್ತದೆ. ಹೀಗಾಗಿ ಎಲ್ಲಿ ದುಡ್ಡು ಹರಿವು ಜಾಸ್ತಿ ಇರ್ತದೆ ಅಲ್ಲಿ ಪೈಪೋಟಿ ಜಾಸ್ತಿ ಇರ್ತದೆ. ಯಾಕಂದ್ರೆ ಈಗ ಹೇಳಿದ್ರಲ್ಲ, ನಾವು ಭ್ರಷ್ಟಾಚಾರದ ಬಗ್ಗೆ ಮಾತಾಡಿದ್ವಲ್ಲ, ಯಾರೂ ಕೂಡ
ಮುಂದೆ ಬಂದು ದೊಡ್ಡ ನಾಯಕರೊಬ್ಬರು ಮುಂದೆ ಬಂದು ನಾನು ಲಾ ಆ್ಯಂಡ್ ಪಾರ್ಲಿಮೆಂಟರಿ ಮಿನಿಸ್ಟರ್ ಆಗ್ತೀನಿ ಅಂತ ಹೇಳೋದಿಲ್ಲ. ನಾನು ಮಾಹಿತಿ ಮತ್ತು ಬ್ರಾಡ್ಕಾಸ್ಟ್ ವಾರ್ತಾ ಇಲಾಖೆ ಮಂತ್ರಿ ಆಗ್ತೀನಿ ಅಂತ ಹೇಳೋದಿಲ್ಲ. ಎಲ್ಲರೂ ಕೇಳೋದೇನು PWD, ಎಲ್ಲರೂ ಕೇಳೋದೇನು ಅದೇ ಅಬ್ಕಾರಿ, ಎಲ್ಲರೂ ಕೇಳೋದೇನು ಹೋಮ್. ಯಾಕೆ? ಬಿಕಾಸ್ ಆಫ್ ದ ಟರ್ನ್ ಓವರ್. ಹಾಗೇನೆ ಇದು ಕೂಡ ಇಲ್ಲಿ ಏನಾಗ್ಬಿಟ್ಟಿದೆ, ಅದ್ರ ಜೊತೆಗೇನೆ ರಾಜೇನವರ ಪ್ರತಿಷ್ಠೆ. ನಾನು ಇಲ್ಲಿವರೆಗೂ ಅದನ್ನು ನಡ್ಸ್ಕೊಂಡ್ ಬಂದಿದ್ದೇನೆ. ಮತ್ತು ಈಗಾಗಲೇ DK ಶಿವಕುಮಾರ್ ನನ್ನನ್ನು ಪಕ್ಷದ ಇದರಿಂದ ಮಂತ್ರಿ ಸ್ಥಾನದಿಂದ ತೆಗೆದಿದ್ದಾರೆ. ಈಗ ನನಗೊಂದು ಕಂಪೆನ್ಸೇಟರಿ ಪೊಸಿಷನ್ ಬೇಕು. ಆ ಕಂಪೆನ್ಸೇಟರಿ ಪೊಸಿಷನ್ ಕೊಡಿಸ್ಬೇಕು ಅಂತ ಸಿದ್ದರಾಮಯ್ಯನವ್ರಿಗೆ ಇರಾದೆ ಇದ್ದಂಗಿದೆ. ಸೊ ಹೀಗಾಗಿ ಮತ್ತೆ ಇದು ಸಿದ್ದರಾಮಯ್ಯ ವರ್ಸಸ್ DK ಶಿವಕುಮಾರ್ ಫೈಟೇ ಆಗಿದೆ. ಈ ಕೋಆಪರೇಟಿವ್ ಬ್ಯಾಂಕ್ಗಳು ಯಾಕಂದರೆ ಕೋಆಪರೇಟಿವ್ ಬ್ಯಾಂಕ್ಸ್ ಕ್ಯಾನ್ ರೀಚ್ ಟು ದ ಗ್ರಾಸ್ ರೂಟ್ಸ್. ಅದು ಒಂದು ಮಟ್ಟದಲ್ಲಿ ಹಣ ಆದರೆ ಇನ್ನೊಂದು ಮಟ್ಟದಲ್ಲಿ ನೀವು ಗ್ರಾಸ್ ರೂಟ್ ಲೆವೆಲಲ್ಲಿ ನೀವು ಜನರನ್ನು ತಲುಪ್ಬೋದು. ಈ ಥರದ ಒಂದು ಸಂದರ್ಭದಲ್ಲಿ ಇದು ಭಾಳ ಮುಖ್ಯವಾದ ಇದಾಗ್ಬಿಡ್ತದೆ, ಸ್ಥಾನಗಳಾಗ್ಬಿಡ್ತವೆ. ಒಂದು ಹಣ, ಇನ್ನೊಂದು ಅದರ ರೀಚ್, ಅದು ದ ರೀಚ್ ಆಫ್ ದ ಕೋಆಪರೇಟಿವ್ ಮೂವ್ಮೆಂಟ್ ಇನ್ ಕರ್ನಾಟಕ. ಅದಕ್ಕೋಸ್ಕರನೇ ಈಗ ಮತ್ತೆ ಅದೇ ಬೆಳಗಾವಿಯಲ್ಲೂ ಕೂಡ ಹಾಗೆ, ಇಲ್ಲಿನೂ ಹಾಗೇನೆ. ಸೊ ಇವೆಂಚುಲಿ ಏನಾಗುತ್ತೆ ಕಾದು ನೋಡ್ಬೇಕು ನಾವು. ಯಾಕಂದರೆ ಈ ಥರದ ಒಂದು ಅಪೆಕ್ಸ್ ಬ್ಯಾಂಕಿನ ಒಂದು ಚುನಾವಣಾ ವಿಚಾರದಲ್ಲಿ ಸುರ್ಜೇವಾಲಾ ಮಾತಾಡ್ತಾರೆ ಅಂದ್ರೆ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ ಇದು. ಹೌದು ಸರ್, ಸುರ್ಜೇವಾಲಾ ಕಾಲ್ ಮಾಡಿ ಕೇಂದ್ರದ ವೀಕ್ಷಕರು ಮಾತ್ರ ಎಷ್ಟು ಪ್ರಾಮುಖ್ಯತೆ ಪಡೆದಿದೆ. ದಾಟ್ ಇಟ್ ಸೆಲ್ಫ್ ಈಸ್ ಕ್ವೈಟ್ ಎಕ್ಸ್ಪ್ಲನೇಟರಿ. ಹಾಗಾಗಿ ರಾಜನ ಕೂಡ ಬಡಪಟ್ಟಿಗೆ ಬಿಡೋ ಥರ ಇಲ್ಲ. ಮತ್ತು DK ಶಿವಕುಮಾರ್ ಬಣದ ರವಿ ಕೂಡ ಬಹುಶಃ ಅಷ್ಟು ಸರಳಾಗಿ ಹಿಂದೆ ಸರಿಯೋ ಚಾನ್ಸ್ ಇಲ್ಲ. ನೋಡೋಣ ಏನಾಗುತ್ತೆ. ಇನ್ನೂ 2-3 ದಿನ ಇದೆ. ಹೆಂಗೂ ಈಗ ಚುನಾವಣೆ ರದ್ದಾಗಿದೆ, ಮುಂದೆ ನೋಡೋಣ. ಇನ್ನು ಮುಂದೆ ಏನಾಗುತ್ತೋ ಕಾದು ನೋಡುವ. ಆಲ್ರೈಟ್, ಎಸ್ ನಟರಾಜ್ ಗೌಡ್ರೆ, ಇಲ್ಲೂ ಕೂಡ ನಿಮ್ಮ ಬಣಗಳ ನಡುವಿನ ಬಡದಾಟ. ಇನ್ನೊಂದು ಕಾಂಗ್ರೆಸ್ನ ಹೈಕಮಾಂಡ್ ಇನ್ನೊಂದು ಏನಿದೆ ಅಂತ ಹೇಳಿದ್ರೆ, ಅಪ್ಪಿತಪ್ಪಿ ಏನಾದರೂ MLC ಅಂದ್ರೆ DK ಶಿವಕುಮಾರ್ ಅವರ ಸಂಬಂಧಿಯಾಗಿರುವಂತಹ ರವಿ ಏನಾದರೂ ಸೋತ್ಬಿಟ್ರೆ KPCC ಅಧ್ಯಕ್ಷರ ಕಡೆಯವರೇ ಸೋತ್ ಹೋಗ್ಬಿಟ್ಟಂಗೆ ಆಗುತ್ತಲ್ಲ ಅನ್ನೋ ಒಂದು ವರಿ ಕೂಡ ಇದ್ದಂಗೆ ಕಾಣಿಸ್ತಿದೆ. ಯಾಕೆ ಎಲೆಕ್ಷನ್ ಮುಂದಕ್ಕೆ ಹಾಕಿದ್ಯೇನಕ್ಕೆ? ಯಾಕೆ ಒಮ್ಮತದ ತೀರ್ಮಾನ ಬರೋದಕ್ಕೆ ಯಾಕೆ ಸಾಧ್ಯ ಆಗಲಿಲ್ಲ? ಏನು ಕಥೆ? ಇತಿಹಾಸದಲ್ಲೇ ಮೊದಲ ಬಾರಿ ಈ ಥರ ಆಗಿರೋದು ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ. ಇಲ್ಲ, ಈಗ ನೋಡಿ, ಅಲ್ಲಿ ನಿರ್ದೇಶಕರುಗಳಲ್ಲಿ ಅತಿ ಹೆಚ್ಚಾಗಿ ಕಾಂಗ್ರೆಸ್ನ ಸಿಂಪತೈಸರ್ಸ್, ಕಾಂಗ್ರೆಸ್ನ ನಾಯಕರುಗಳಿದ್ದಾರೆ. ಅದ್ರಲ್ಲಿ 13 ಜನ ರಾಜಣ್ಣ ಅವ್ರ ಕಡೆಗಿದ್ದಾರೆ, 5 ಜನ ಮಾತ್ರ ರವಿ ಅವ್ರ ಕಡೆ ಇರೋದು. ನಾನು ಕಾಂಗ್ರೆಸ್ ಅಂತ ಹೇಳಿದೆ, ನಾವು ಕೌಂಟ್ ಮಾಡಿಲ್ಲ ಯಾರ ಪರವಾಗಿ ಯಾರು ಎಷ್ಟು ಜನ ಇದ್ದಾರೆ ಅಂತ ನಾವು ಮಾಡಿದೀವಿ ಹೇಳಿ. ಆದ್ರೆ ಆಯ್ತು, ಅಭಿನಂದನೆಗಳು. ನಾವ್ ಅದಕ್ಕೆ ಏನ್ ಹೇಳ್ತಾ ಇದೀವಿ ಅಂದ್ರೆ, ಒಂದು ಯುನಾನಿಮಸ್ ಆಗಿರತಕ್ಕಂತಹ ಅಧ್ಯಕ್ಷ ಆಗ್ಲಿ, ಯಾಕಂದ್ರೆ ಇಲ್ಲಿ ಒಡಕು ಬರಬಾರದು. ಯಾಕಂದ್ರೆ ಇದು ಒಂದು ದೊಡ್ಡ ರಾಷ್ಟ್ರೀಯ ಬ್ಯಾಂಕ್ಗಳಿಂದ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಇರತಕ್ಕಂತಹ ಬ್ಯಾಂಕಿನ ಒಂದು ಚೈನ್ಗೆ ಇದು ಮದರ್ ಬ್ಯಾಂಕ್ ತರ ಇರ್ತದೆ. ರೈತರಿಗೆ ಅನುಕೂಲ ಆಗುವಂಥದ್ದು, ಕೋಆಪರೇಟಿವ್ ಮೂವ್ಮೆಂಟ್ ಅನ್ನ ಸ್ಟ್ರಾಂಗ್ ಮಾಡ್ಬೇಕಾದಂಥದ್ದು. ಸೊ ಹಾಗಾಗಿ ಕಾಂಗ್ರೆಸ್ನವರೇ ಅಧ್ಯಕ್ಷರಾಗ್ತಾರೆ. ಅದು ಯಾರಾಗಬೇಕು ಅನ್ನೋದು ಯುನಾನಿಮಸ್ ಆಗಿ ತೀರ್ಮಾನ ಆಗಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ತೀರ್ಮಾನ ಆದ್ಮೇಲೆ ಅಧ್ಯಕ್ಷರ ಸ್ಥಾನವನ್ನ ಯಾರು ತಗೊಂತಾರೆ ಅನ್ನೋದು ನೋಡ್ಬೇಕಿದೆ. ಈಗ ನೀವು ಹೇಳ್ದಂಗೆ MLC ರವಿ ಅವರು ಇದ್ದಾರೆ, ಮಾಜಿ ಮಂತ್ರಿ ರಾಜಣ್ಣ ಅವರು ಕೂಡ ಇದ್ದಾರೆ. ಸೊ ಹಾಗಾಗಿ ಅದನ್ನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಕುತ್ಕೊಂಡು ಯಾರ ಪರವಾಗಿ ಓಟ್ ಹಾಕಿ ಒಬ್ಬರನ್ನ ಇದು ಮಾಡ್ಕೊಳ್ಳಿ ಒಡಕ್ ಬೇಡ ಅಂತ ಹೇಳೋದ್ರಿಗೆ ಮಾಡ್ತಾರೆ. ಖಂಡಿತವಾಗಿ ಇದ್ರಿಗೆ ದೊಡ್ಡ ಬಣ ಬಡಿದಾಟ ಅಥವಾ ಮುಖ್ಯಮಂತ್ರಿ DK ಶಿವಕುಮಾರ್ ಪರವಾಗಿ ಸೋತ್ಬಿಟ್ರೆ ಅಥವಾ ಸಿದ್ದರಾಮಯ್ಯ ಪರವಾಗಿ ಸೋತ್ಬಿಟ್ರೆ ಆ ತರದ್ದು ಏನೂ ಇಲ್ಲ. ಯಾಕಂದ್ರೆ ಇದು ಕೋಆಪರೇಟಿವ್ ಮೂವ್ಮೆಂಟ್. ಆ ಕೋಆಪರೇಟಿವ್ ಮೂವ್ಮೆಂಟ್ ನ ಸ್ಟ್ರಾಂಗ್ ಆಗಿ ಸಕ್ರಿಯವಾಗಿ ನಡ್ಸಕ್ಕಂಥವ್ರು ಇಬ್ರು ಅನುಭವ ಇರತಕ್ಕಂಥವ್ರು. MLC ರವಿ ಕೂಡ ಬಹಳ ಅನುಭವ ಇದೆ, ರೈತಾಪಿ ವರ್ಗದವರು. ರಾಜಣ್ಣ ಕೂಡ ಬಹಳ ಆಲ್ರೆಡಿ ಅಧ್ಯಕ್ಷರಾಗಿ ದಕ್ಷತೆಯಿಂದ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ಹಾಗಾಗಿ ಅದನ್ನ ಯಾರು ತೀರ್ಮಾನ ಮಾಡ್ತಾರೆ, ನಿರ್ದೇಶಕರು ತೀರ್ಮಾನ ಮಾಡ್ತಾರೆ. ಅದಕ್ಕಾಗಿ ಕಾಲಾವಕಾಶ ಬೇಕಿದೆ, ಅದಕ್ಕಾಗಿ ಅದನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅದು ತೀರ್ಮಾನ ಆದ್ಮೇಲೆ ಮತ್ತೆ ಚುನಾವಣೆ ಮಾಡಿ, ಚುನಾವಣೆ ಅದು ಆಕ್ಚುಲಿ ಆಯ್ಕೆ ಮಾಡಕ್ ಆಗ್ಲಿಲ್ಲ ಅನ್ನೋದೇ ಪ್ರಶ್ನೆ ಅಲ್ವಾ ಇಲ್ಲಿ? ನಿಮ್ಮ ಪಕ್ಷದವರೇ ಅಧ್ಯಕ್ಷರಾಗ್ಲಿ ತೊಂದರೆ ಇಲ್ಲ, ಆದ್ರೆ ಅಲ್ಲಿ ಯಾಕೆ ಮತ್ತೆ ಯಾಕೆ ಕಾಂಪಿಟೇಷನ್ ಅಲ್ಲಿ? ಮತ್ತೆ ಈಗ ನೀವ್ ಹೇಳ್ದಂಗೆ ಇಬ್ರು ಇದ್ದಾರೆ, ಇಬ್ರು ಅನುಭವಿ ನಾಯಕರಿದ್ದಾರೆ. ಇಬ್ರಲ್ಲಿ ಒಬ್ರು ಆಯ್ಕೆ ಮಾಡ್ಬೇಕಾಗಿದೆ, ಅದನ್ನ ಆಯ್ಕೆ ಆಗಿಲ್ಲ ಅಷ್ಟೇ. ಈಗ ಒಬ್ರು ಆಯ್ಕೆ ಮಾಡ್ಬೇಕಾಗಿದೆ, ಅದಕ್ಕಾಗಿ ಕಾಂಪಿಟೇಷನ್ ಆಯ್ಕೆ ಏನೋ ಯಾವ್ದು ಇಲ್ಲ, ಆಯ್ಕೆ ಮಾಡ್ಬೇಕಾಗಿದೆ, ಚರ್ಚೆ ಮಾಡ್ಬೇಕಾಗಿದೆ. ಅದಕ್ಕಾಗಿ ಇದನ್ನು ಮುಂದೂಡಿದ್ದಾರೆ. ಚರ್ಚೆ ಮಾಡಿ ಆಯ್ಕೆ ಮಾಡಕ್ ಆಗ್ಲಿಲ್ಲ ಅಂತ ಚುನಾವಣೆ ಮುಂದೋಗಿರೋದಲ್ವಾ? ಈಗ ಆಯ್ಕೆ ಮಾಡೋ ಅವಕಾಶ ಇದ್ದಾಗ ಆಯ್ಕೆ ಮಾಡಕ್ ಆಗ್ಲಿಲ್ಲ ಅಂತ ಚುನಾವಣೆ ಮುಂದೋಗಿರೋದು. ಚರ್ಚೆ ಮಾಡಿ ಆಯ್ಕೆ ಮಾಡೋಕೋಸ್ಕರ ಮುಂದೂಡಿದ್ದಾರೆ. ಚರ್ಚೆ ಮಾಡ್ಕೊಂಡೆ ಕಂಟೆಸ್ಟ್ ಮಾಡ್ಬೋದಾಯ್ತಲ್ಲ ಯದುಕುಮಾರ್ ಗೌಡ್ರು? ನಿಮ್ಮ ನಮ್ಮವ್ರು ಯಾರು ಅರ್ಜಿ ಹಾಕಿರ್ಲಿಲ್ಲ. ನಮ್ಮವ್ರು ಯಾರು ಅರ್ಜಿ ನಮ್ಮಲ್ಲೇನು ಇಕ್ಕಟ್ಟು ಕಾಂಗ್ರೆಸ್ ಸರ್ಕಾರದ್ದು ನಟರಾಜ್ ಗೌಡ್ರ ಇಕ್ಕಟ್ಟಿಲ್ಲ, ಬಿಕ್ಕಟ್ಟಿಲ್ಲ, ಕಾಣದ ಕೈಗಳು ಅಂತ. ಯಾವ್ದು ಕಾಣದ ಕೈಗಳು ಹೇಳ್ಬೇಕಲ್ವಾ? ರಾಜೇಂದ್ರ ಅವ್ರು ಹೇಳ್ತಾರೆ ಕಾಣದ ಕೈ ಯಾವ್ದು ಅಂತ ಹೇಳ್ಬೇಕಾಗತ್ತೆ.
ಇಲ್ಲ ಮುಖ್ಯಮಂತ್ರಿನಾ ಇಲ್ಲ DCM ಅಂತ ಕೇಳ್ಬೇಕಾಗುತ್ತೆ. ಒಂದು ಕೇಳಿಸ್ಕೊಳ್ಳಿ, ನಿಮಿಷ ಕೇಳಿಸ್ಕೊಳ್ಳಿ, ಮಾತಾಡಿದಾಯ್ತು. ನನ್ ಸರದಿ ಇದು. ರಾಜೇಂದ್ರ ಗೊತ್ತಿದೆ, ಅಲ್ಲ ಇದನ್ನ ಯಾಕೆ ಪ್ರತಿಷ್ಠೆ ಕಣ ಹಾಕಿ ತಗೊಂಡಿದ್ದಾರೆ ಅಂತಂದ್ರೆ, ಪಾಪ ಯಾವ ಶಾಸಕ ಇದ್ರಲ್ಲಿ ಸದನದಲ್ಲಿ ನನ್ ಮೇಲೆ ಹನಿ ಟ್ರ್ಯಾಪ್ ಆಗಿದೆ, ನನ್ ಮೇಲೆ ಷಡ್ಯಂತ್ರ ಆಗಿದೆ, ಮಹಾನ್ ನಾಯಕರು ಮಾಡಿದ್ದಾರೆ, ಅಪ್ಪ ಮಗ ಇಬ್ರು ಸದನದಲ್ಲಿ ಹೇಳಿದಂತದ್ದು, ಅದು ಪ್ರತಿಷ್ಠೆಯ ಕಣನೆ. ಯಾರು ಚುನಾವಣೆಯ ನೀತಿ ಬಗ್ಗೆ, SIR ಬಗ್ಗೆ ಒಂದು ಸ್ಪಷ್ಟವಾದ ನೀತಿನ ನಿಮ್ಮ ರಾಷ್ಟ್ರೀಯ ನಾಯಕರಿಗೆ ಹೇಳಿದ್ರು, ಅವ್ರನ್ನ ಸರ್ಕಾರದಿಂದ ಒದ್ದೋಡಿಸಿದಂಥದ್ದು, ಉಚ್ಚಾಟಿತರಾಗಿದ್ದಂಥದ್ದು, ಅದು ಪ್ರತಿಷ್ಠೆಯ ಕಣನೆ. ಇವತ್ತು ರಾಜ್ಯದ ಆಡಳಿತವನ್ನೇ ಹಿಡಿತದಲ್ಲಿ ಇಟ್ಕೊಳಕ್ಕಾಗಿಲ್ಲ ನಿಮ್ ಕೈಲಿ, ಇನ್ನು ಅಪೆಕ್ಸ್ ಬ್ಯಾಂಕ್ ಆಡಳಿತವನ್ನು ಹಿಡ್ಕೊಂಡು ಹೋಗಿದ್ದಾರೆ. ಯಾವ್ದು ಕಾಣದ ಕೈ? ಸುರ್ಜೇವಾಲಾ ಬಂದು ಅಲ್ಲಿ ಫಸ್ಟ್ ಭೂಮಿ ಏನಂತಾರೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅವ್ರಿಗೇನ್ ಗೊತ್ತು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರಲ್ಲ ರಾಜೇಂದ್ರ ಅವರು, ಅವ್ರಿಗೇನ್ ಹೇಳ್ತೀರಾ? ಅವರು MLC ತಾರೆ ನಿಮ್ಮ ಎದುರಲ್ಲಿ ಹೇಳ್ಬೇಕಾಗುತ್ತೆ ಕಾಣದ ಕೈ ಏನು ಅಂತ ಅಂದ್ಬಿಟ್ಟು. ನಿಮ್ಮ ಪ್ರತಿಷ್ಠೆಯ ಕಣಗಳನ್ನ ಮ್ಯಾಮ್ ಇದು ಏನ್ ಗೊತ್ತಾ ಮ್ಯಾಮ್, ಕುರ್ಚಿ ಕಿತ್ತಾಟದ ಇದು ಎಕ್ಸ್ಟೆನ್ಷನ್ ಆರ್ಮ್, ಇದು ಅಷ್ಟೇ. ಇದು ಎಕ್ಸ್ಟೆನ್ಷನ್ ಆರ್ಮ್, ಇದು ಪ್ರತಿಷ್ಠೆಯ ಕಣದಲ್ಲಿ ನಿಮ್ಮ ಇದ್ರಲ್ಲಿ ಯಾವ್ದ್ರಿ ಇದರಲ್ಲಿ ಯಾವ ಆಡಳಿತ ಮಾಡ್ತೀರಿ? ಇದೇ ಅಪೆಕ್ಸ್ ಬ್ಯಾಂಕ್ ನಲ್ಲಿ 3,000 ಕೋಟಿ ಹಗರಣಗಳ ಗುಸುಗುಸು ಇನ್ನ ಹಸಿರಾಗೇ ಇದೆ. ನಟರಾಜ್ ಗೌಡ್ರೆ, ಕಾಣದ ಕೈಗಳು ಯಾರು ಹೇಳ್ಬೇಕು ತಾವೇನೆ? ಮಹಾನ್ ನಾಯಕರು ಯಾರು? ಕಾಣದ ಕೈಗಳು ಯಾರು? ಹನಿ ಟ್ರ್ಯಾಪ್ ಮಾಡಿದಂತ ಮಹಾನ್ ನಾಯಕ ಯಾರು? ಇದಕ್ಕೆ ಯಾವುದಕ್ಕೂ ಉತ್ತರ ಇಲ್ದಿರಾ ಇವತ್ತು ಮುಖ್ಯಮಂತ್ರಿಗಳನ್ನೇ ಹನಿ ಟ್ರ್ಯಾಪ್ ಮಾಡಿದಂತ ವ್ಯಕ್ತಿಯ ಯಾವ ಒಂದು ಮಾಹಿತಿ ಕೊಟ್ಟರು ಅವ್ರ ಪರವಾಗಿ ನಿಂತಿರುವಂತದ್ದು. ಇದಕ್ಕೆಲ್ಲ ಜನರು ಉತ್ತರ ಬಯಸ್ತಾರೆ. ಇದ್ರಲ್ಲಿ ಏನಾದ್ರೂ ಪ್ರತಿಪಕ್ಷ ರೈತ ಇದ್ರಲ್ಲಿ ಇಲ್ಲ ಅಲ್ವಾ? ನಿಮ್ಮ ಕಾಣದ ಕೈಗಳೇ ಹೇಳ್ಬೇಕು. ಕಾಂಗ್ರೆಸ್ಸಿನ ಕಾಣದ ಕೈಗಳು, ಮಹಾನುಭಾವರ ಕೈಗಳು. ಈಗ ಕೇಳಿಸ್ಕೊಳ್ಳಿ, ಈಗ ಆಯ್ತು. ಈಗ ಬಿಜೆಪಿ ಇರ್ತಕ್ಕಂತ ಎಲ್ಲಾ ಲೀಡರ್ಗಳು ಮಹಾನಾಯಕರುಗಳು, ಬಿಜೆಪಿ ಎಲ್ಲಾ ಲೀಡರ್ಗಳು ಮಹಾನಾಯಕರು. ಅದಕ್ಕೆ ಅವ್ರನ್ನ ನೀವು ಮಹಾ ಕೆಲಸ ಮಾಡಿ ಅಂತ ಸೈಡಲ್ಲಿ ಕೂರ್ಸಾಗಿದೆ. ನಿಮ್ಮ ಕತೆ ಹೇಳಿ. ಬಿಜೆಪಿ ಇರ್ತಕ್ಕಂತ ನಾಯಕರುಗಳು ಅತ್ಯಂತ ದೊಡ್ಡ ಮಹಾನಾಯಕರುಗಳು. ಆ ಮಹಾನಾಯಕರುಗಳು ಯಾರತ್ತ ಅದು ಕಾಣದ ಕೈಗಳು ಯಾವುದು ಹೇಳಕ್ ಬಿಡಿ ಒಲಿ. ಎರಡನೇ ವಿಷಯ, ಮಂತ್ರಿ ಒಬ್ಬ ರಾಜೀನಾಮೆ ಕೊಟ್ಟಿರ್, ಈಗ ರಾಜೀನಾಮೆ ಅವರು ರಾಜೀನಾಮೆ ಕೊಟ್ಟರು. ವಜಾ ಮಾಡಿದ್ದು ರಾಜೀನಾಮೆ ದಯಮಾಡಿ ಅದಕ್ಕೆ ತುಂಬಾ ಡಿಫರೆನ್ಸ್ ಇದೆ. ಆಯ್ತು ಇದೆ ಆಯ್ತು. ಅವ್ರು ರಾಜೀನಾಮೆನೂ ಕೊಟ್ಟಿದ್ರು, ಅವ್ರನ್ನ ವಜಾನೂ ಆಯ್ತು. ಇಲ್ಲ ವಜಾ ಮಾಡಿ ಬಲವಂತವಾಗಿ ರಾಜೀನಾಮೆ ತಗೊಂಡಿದ್ದು ಹೇಳಿ. ಆಯ್ತು, ನೀವು ಯಾವಾಗ ನೋಡಿದ್ರೆ ಗೊತ್ತಿಲ್ಲ, ನಾನ್ ಗೊತ್ತಿದೆ. ಆದ್ರೆ ಒದ್ದೋಡ್ಸಿದ್ರು ಬಿಜೆಪಿ ಅಂತ. ಯಡಿಯೂರಪ್ಪನವ್ರನ್ನ ಯಾರು ಒದ್ದೋಡ್ಸಿದ್ರು, ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕಣ್ಣೀರಾಕ್ಸಿ ಯಾರು ಒದ್ದೋಡ್ಸಿದ್ರು, ಅವೆಲ್ಲ ಏನೋ ಬಾಯಿ ಬಂದದ್ದು ಮಾತಾಡೋದಷ್ಟೇ. ಆಮೇಲೆ ಕಾಣದ ಕೈ ಅಂತ ನೋಡ್ರಿ, ಇರ್ಬೋದೇನೋ ಅಧ್ಯಕ್ಷ ಸ್ಥಾನಕ್ಕೆ ಅವ್ರು ಆಸೆ ಪಡ್ತಾ ಇದ್ದಾರೆ. ಬಿಜೆಪಿಯವರು ಷಡ್ಯಂತ್ರ ಮಾಡಿ ಯಾರು ಅರ್ಜಿ ಯಾರು ಹಾಕಿದ್ರು ಗೊತ್ತು? ಅವ್ರಿಗೆ ಕೋರಮೂ ಇಲ್ಲ, ಅವ್ರ ಬೆಂಬಲನೂ ಇಲ್ಲ. ಯಾಕೋ ಅರ್ಜಿ ಹಾಕಿದ್ರು ಬಿಜೆಪಿಯವರು. ಸೊ ಅದಕ್ಕೆ ಕಾಣದ ಕೈಗಳು ನಡೀತಾ ಇದಾವೆ, ಈ ತರ ಏನೋ ಸಂಚುಗಳು ಇರ್ತವೆ. ನಟರಾಜ್ ಗೌಡ್ರೆ, ಈಗ ಅವರು ಕೋರಂ ಇಲ್ದೆ ಅವ್ರು ಅರ್ಜಿ ಹಾಕಿದ್ರು ಅಂತ ಹೇಳ್ತೀರಾ, ನೀವ್ ಎಲ್ಲ ಇದ್ಕೊಂಡು ಯಾಕಪ್ಪ ನೀವು ಡಿಸೈಡ್ ಮಾಡಕ್ ಆಗ್ಲಿಲ್ಲ ಅದನ್ನ ಹೇಳಿ. ಯಾರು ಕೇಳಿ, ಬೆಂಬಲನೆ ಬಿಜೆಪಿಗೆ ಬೆಂಬಲನೇ ಇಲ್ಲ. ಅದು ಬೆಂಬಲ ಇಲ್ಲ, ನಿಮ್ಗಿದೆಯಲ್ಲ, ಡಿಸೈಡ್ ಮಾಡಕ್ ಆಗ್ಲಿಲ್ಲ. ಅದಕ್ಕೆ ಸಮಯಾವಕಾಶ ಬೇಕಿದೆ, ಅದಕ್ಕೆ ಚರ್ಚೆ ಮಾಡ್ತಾರೆ, ಕೇಳಿ ನಿಷ್ಕರ್ಷ ಮಾಡಿ ಮಾಡ್ತಾರೆ. ಯಾವುದೇ ಚರ್ಚೆ, ಯಾವುದೇ ಒಂದು ಅಭಿಪ್ರಾಯ ಸಂಗ್ರಹಣೆ ಇಲ್ಲದೇನೆ ಚುನಾವಣೆ ಘೋಷಣೆ ಮಾಡಿದ್ರ ಕಾಂಗ್ರೆಸ್ಸಿನ ನಿರ್ದೇಶಕರು ಹೆಚ್ಚು ಇರುವ ಒಂದು ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಕಾಂಗ್ರೆಸ್ಸಿನ ಒಬ್ಬ ಅಧ್ಯಕ್ಷರನ್ನು ಆಯ್ಕೆ ಮಾಡೋದಕ್ಕೆ ಯಾಕೆ ಈ ಮೀನಾಮೇಷ? ಆಮೇಲೆ ಅದ್ ಹೇಳ್ತೀನಿ, ಯಾಕೆ ನಾನು ಹೇಳ್ತೀನಿ ಕೇಳಿ. ಯಾಕೆಂದ್ರೆ ಒಂದು ಪೈಪೋಟಿ ಯಾಕೆ ಹಾಗಾಗಿದೆ ಅಂದ್ರೆ, ನಟರಾಜ್ ಗೌಡ್ರೆ ಯಾಕೆ ಹಾಗಾಗಿದೆ ಅಂದ್ರೆ, ಇನ್ ಮೈ ರೀಡಿಂಗ್ ಈಸ್ KN ರಾಜನ್ ಅವರನ್ನ ಸಂಪುಟದ ತೆಗೆದು ಹಾಕಿದ್ದು ಯಾವ ಕಾರಣಕ್ಕೆ? ಅವರು ಪಾರ್ಟಿ ಹೈಕಮಾಂಡಿನ ಪಾರ್ಟಿಯ ಒಂದು ಏನು ನಿಲುವು ಪಾರ್ಟಿಯ ವಿರುದ್ಧವಾಗಿ, ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿ ಸಾರ್ವಜನಿಕವಾಗಿ ಮಾತಾಡಿದ್ದಕ್ಕೆ ಅವರನ್ನ ತೆಗೆದುಹಾಕಿದ್ರು. ಅಂತವ್ರನ್ನ ಮತ್ತೆ ತಂದು ನೀವು ಅಪೆಕ್ಸ್ ಬ್ಯಾಂಕ್ ಅತ್ಯಂತ ಪ್ರಮುಖವಾದ ಹುದ್ದೆ ಅದು ಅಪೆಕ್ಸ್ ಬ್ಯಾಂಕ್ ಅಂದ್ರೆ, ಅಲ್ಲಿ ತಂದು ಕೂರಿಸ್ಬೇಕಾ ಅನ್ನೋದು ಒಂದು ಪ್ರಶ್ನೆ. ಈ ಕಡೆ DK ಶಿವಕುಮಾರ್ ಅಭ್ಯರ್ಥಿ ಆದಂತ ರವಿ ಅವ್ರನ್ನ ತಂದ್ರೆ ಹೇಗೆ? ಇದನ್ನ ನೀವು ಬಗೆಹರಿಸಕ್ ಆಗ್ತಾ ಇಲ್ಲ. ಇದನ್ನ ಸಿದ್ದರಾಮಯ್ಯ ಅವ್ರಿಗೆ ಬಗೆಹರಿಸಕ್ ಆಗ್ತಾ ಇಲ್ಲ. ಸಿದ್ದರಾಮಯ್ಯ ಫೇಸ್ ಸಿದ್ದರಾಮಯ್ಯ ರಾಜಣ್ಣ ಅವರನ್ನ ಅಧ್ಯಕ್ಷರನ್ನ ಮಾಡಿ ಹೌ ವಿಲ್ ಯು ಫೇಸ್ ಪಾರ್ಟಿ ಹೈ ಕಮಾಂಡ್? ಇದು ಪ್ರಶ್ನೆ ಇರೋದು, ಅದಕ್ಕೋಸ್ಕರ ಮುಂದಕ್ಕೆ ಹಾಕಿರೋದು.
ಇಲ್ಲ ಅದು ನೇಮಕ ಮಾಡುವಂತದಲ್ಲ, ಅದು ಚುನಾವಣೆಯಾಗಿ ಅಧ್ಯಕ್ಷನ ಆಯ್ಕೆ ಚುನಾವಣೆ ಮಾಡುವಂಥದ್ದು. ನಿಮ್ದೇ ಮೆಜಾರಿಟಿ ಇದೆ ರೀ, ನಿಮ್ದೇ ಮೆಜಾರಿಟಿ ಇರುವಾಗ ನೇಮಕನೇ ಅದು. ಡೈರೆಕ್ಟರ್ಗಳು ಅವರೇ ಇದಾರಲ್ಲ. ಕೇಳಿ, ಅದ್ರೊಳಗೆ ಎಲ್ಲ ಯುನಾನಿಮಸ್ ಆಗಿ ಚರ್ಚೆ ಮಾಡಿ ವೋಟ್ ಹಾಕಿ ಒಬ್ಬರನ್ನ ಗೆಲ್ಸ್ಕೊಂತಾರೆ. ಸೊ ಅದು ತೀರ್ಮಾನ ಆಗುತ್ತೆ. ಯಾಕಂದ್ರೆ ಸ್ಪಿಟ್ ಆಗಬಾರ್ದು. ಬಿಜೆಪಿ ಕೂಡ ಅರ್ಜಿ ಹಾಕಿದ್ರೆ ಅದು ಬೇರೆ ಏನೋ ಇರ್ಬೋದು, ಕಾರಣಕ್ಕಾಗಿ ಬಿಜೆಪಿ ಏನೋ ಸಂಚಿಂಚ್ ಮಾಡಬಹುದು ಅಂತ ಕಾರಣಕ್ಕಾಗಿ ಅದನ್ನು Okay, why ಅದಕ್ಕೆ ಹೆಚ್ಚಿನ ಅವಕಾಶ ಕೊಟ್ಟ ಹೆಚ್ಚಿನ ಸಮಯಾವಕಾಶ ಕೊಟ್ಟ ಮತ್ತೆ ಮುಂದೆ ಹಾಕಿ. ಸುರ್ಜೇವಾಲಾ ಯಾಕೆ ಕಾಲ್ ಮಾಡಿದ್ರು? ಸುರ್ಜೇವಾಲಾ ಯಾರ ಪರವಾಗಿ ಕಾಲ್ ಮಾಡಿದ್ರು ನಟರಾಜ್ ಗೌಡ್ರೆ? ಇಲ್ಲ ನೋಡಿ, ಅದು ಸಂಘಟನಾತ್ಮಕ ವಿಷಯವಾಗಿ ಅವರು ಯಾವಾಗ ಚರ್ಚೆ ಮಾಡ್ತಾ ಇರ್ತಾರೆ, ಫೋನ್ ಮಾಡ್ತಾ ಇರ್ತಾರೆ. ಅದೊಂದು ಸ್ಪೆಷಲ್ ಅಪೆಕ್ಸ್ ಬ್ಯಾಂಕ್ ಅಲ್ಲಿ ಕೇಳಿ, ಸಂಘಟನೆಗೆ ಅನುಕೂಲ ಆಗುವಂತದ್ದು ಎಲ್ಲದರ ವಿಷಯದಲ್ಲೂ ಅವರು ಚರ್ಚೆ ಮಾಡ್ತಾರೆ, ಸಂಘಟನೆಗೆ ಫೋನ್ ಮಾಡ್ತಾರೆ. ಅಪೆಕ್ಸ್ ಬ್ಯಾಂಕ್ ವಿಚಾರವಾಗಿ ಸುರ್ಜೇವಾಲಾ ಕಾಲ್ ಮಾಡಿದ್ರು. ಯಾರ ವಿಚಾರವಾಗಿ? DKS ವಿಚಾರವಾಗ್ಲಾ, ಸಿದ್ದರಾಮಯ್ಯ ವಿಚಾರವಾಗ್ಲಾ, ಇಲ್ಲ ನಟರಾಜ್ ಗೌಡ ವಿಚಾರವಾಗ್ಲಾ? ಆತರ ಅದು ಇಂಡಿವಿಜುವಲ್ ಆಗಿ ಮಾಡುವಂತದ್ದು ನಾಗ್ಪುರದವ್ರು ಮಾತ್ರ. ನಮ್ಮಲ್ಲಿ ಆತರ ಮಾಡೋದಿಲ್ಲ. ನಮ್ಮಲ್ಲಿ ಸಂಘಟನೆಗೆ ನಟರಾಜ್ ಗೌಡ್ರೆ, ಸುಭದ್ರವಾಗಿ ಇಷ್ಟು ವರ್ಷ ಅಪೆಕ್ಸ್ ಬ್ಯಾಂಕ್ ನ ಇತಿಹಾಸದಲ್ಲಿ ನಡೆದಿರೋ ಘಟನೆ ಈಗ ಯಾಕೆ ನಡೀತು? ಈಗ ಯಾಕೆ ಈ ಸಂಘರ್ಷ? ಈಗ ಯಾಕೆ ಕನ್ಫ್ಯೂಷನ್? ಈಗ ಯಾಕೆ ನೀವು ಇನ್ನು ಎಲೆಕ್ಷನ್ ಡೇಟ್ ಬಂದ್ರು ಅವತ್ತಿನ ದಿವಸ ತನಕ ಯಾಕೆ ಚರ್ಚೆ ಮಾಡಿಲ್ಲ? ಒಂದು ಪೈಪೋಟಿ ಇದೆ, ಬೇಡಿಕೆ ಇದೆ, ಒತ್ತಡಗಳಿದಾವೆ. ಅದೆಲ್ಲ ಒಳಗಡೆ ಕೂತ್ಕೊಂಡು ಬಗೆಹರಿಸಿಕೊಂಡೆ ನೀವು ಮಾಡಬಹುದಾಗಿತ್ತಲ್ಲ ನಟರಾಜ್ ಗೌಡ್ರೆ? ಮಾಡ್ತಾರೆ. ಅದಕ್ಕೆ ಕಾಲಾವಕಾಶ ತಗೊಂಡಿರೋದು, ಅದಕ್ಕೆ ಮುಂದೂಡಿರೋದು ಮಾಡ್ತಾರೆ. ಅದೇ ನಾನು ಹೇಳ್ತಾ ಇರೋದು. ಒತ್ತಡದಲ್ಲಿ ನಿಮ್ಮ ಕಾಂಗ್ರೆಸ್ ಪಾರ್ಟಿ ಒತ್ತಡದಲ್ಲಿದೆ. ದಟ್ ಇಸ್ ಎಕ್ಸಾಕ್ಟ್ಲಿ ವಾಟ್ ಐ ಆಮ್ ಸೇಯಿಂಗ್. ನಿಮ್ ಪಾರ್ಟಿ ಒತ್ತಡದಲ್ಲಿದೆ, ನಿಮ್ ಹೈಕಮಾಂಡ್ ಒತ್ತಡದಲ್ಲಿದೆ, ಸರ್ಕಾರ ಒತ್ತಡದಲ್ಲಿದೆ, ನಿಮ್ CM DCM ಒತ್ತಡದಲ್ಲಿದ್ದಾರೆ. ಇಲ್ಲ ಅದು ನಿರ್ದೇಶಕರು ಮಾತ್ರ ಇರ್ತಕ್ಕಂಥದ್ದು. ನೀವು ಇಲ್ಲಿಂದ ಎಲ್ಗೂ ತಗೊಂಡೋಗ್ಬಿಟ್ರಿ, ನೀವು ಇಡೀ ರಾಜ್ಯಕ್ಕೆ ತಗೊಂಡೋಗ್ಬಿಟ್ರಿ. ಅದು ಅಪೆಕ್ಸ್ ಬ್ಯಾಂಕಿನ ನಿರ್ದೇಶಕರ ವಿಷಯ ಮಾತ್ರ ಇದು ಮಾತಾಡ್ತಾ ಇರೋದು. ಹೌದು, ಅದಕ್ಕೆ ಅದು ಯಾರ್ಯಾರು ಒತ್ತಡದಲ್ಲಿ ಅಷ್ಟೇ ವಿಚಾರಕ್ಕೆ ಯಾರ್ಯಾರು ಒತ್ತಡದಲ್ಲಿದ್ದಾರೆ ಅನ್ನೋದು ಗೊತ್ತಾಗ್ತದೆ. ಈಗ ಹೆಂಗೆ ಅಂದ್ರೆ, ಒಂದ್ ನಿಮಿಷ ಲೆಟ್ ಮಿ ಫಿನಿಶ್. ಇದು ಯಾವ ತರ ಅಂದ್ರೆ ನಟರಾಜ್ ಗೌಡ್ರೆ, ಈ ರೋಗ ಅನುಭವಿಸ್ತಾ ಇರೋ ರೋಗಿ ಮಾತ್ರ ಒತ್ತಡದಲ್ಲಿ ಇರಲ್ಲ. ಅದರ ಪ್ರಭಾವ ಇರುದಿಲ್ಲ, ಅದು ಅವರ ಮನೆಯವ್ರ ಮೇಲೂ ಬಿದ್ದಿರುತ್ತೆ, ಅವರ ಸುತ್ತಮುತ್ತ ಎಲ್ಲರ ಮೇಲೂ ಅದು ಸ್ಪ್ರೆಡ್ ಆಗಿರುತ್ತೆ. ನಿರ್ದೇಶಕರ ಮೇಲೆ ಮಾತ್ರ ಇಲ್ಲ ಇದು. ಆ ಒತ್ತಡ ಯಾರ ಮೇಲಿದೆ ಅನ್ನೋದು ಗೊತ್ತಾಗ್ತಾ ಇದೆ ಇಲ್ಲಿ. ಕೇವಲ ನಿರ್ದೇಶಕರು ಮಾತ್ರ ತೀರ್ಮಾನ ಮಾಡಬೇಕಾಗಿದೆ. ಹಾಗಾಗಿ ಸೂಕ್ತ ತೀರ್ಮಾನ ಮಾಡಿ ಕೆಲಸ ಏನಿದೆ ಇದರಲ್ಲಿ? ಹೇಳಿ, ಇಷ್ಟು ವರ್ಷಗಳು ಮಾಡಿದಾರ ಸುರ್ಜೇವಾಲಾ ಫೋನ್ ಎಲೆಕ್ಷನ್ ಟೈಮ್ ಅಲ್ಲಿ. ಐ ಮೀನ್ ನಿರ್ದೇಶಕರು ಮಾತ್ರ ಈ ತೀರ್ಮಾನ ತಗೊಳ್ಳೋಂಗಾಗಿದ್ರೆ ಸುರ್ಜೇವಾಲಾ ಯಾಕೆ ಫೋನ್ ಮಾಡ್ಬೇಕು? ಸಿದ್ದರಾಮಯ್ಯ ಅವ್ರು ಯಾಕೆ ಫೋನ್ ಮಾಡ್ಬೇಕು? ರಾಜೇಂದ್ರ ಅವರು ಸುರ್ಜೇವಾಲಾ ಬಗ್ಗೆ ಯಾಕೆ ಹೇಳ್ತಾರೆ? ಅವ್ರಿಗೆ ಏನು ಮಾಹಿತಿ ಇಲ್ಲ, ಅವ್ರಿಗೆ ಏನು ಗೊತ್ತಿಲ್ಲ ಅಂತ. ಡಿವೈಡ್ ಆಗಬಾರ್ದು. ನಟರಾಜ್ ಗೌಡ್ರೆ, ನಟರಾಜ್ ಗೌಡ್ರೆ ಒಂದು ಈಗ ಹಾಗಾದ್ರೆ MLC ರಾಜೇಂದ್ರ ಅವ್ರು ಹೇಳಿದ್ ಸುಳ್ಳ? ಅವ್ರು ಅದೇ ಬಿಜೆಪಿ ಅವರು ಸಂಚಿದೆ ಅಂತ ಹೇಳ್ತಾರೆ. ಅವ್ರು ಹೇಳಿಲ್ಲ. ಅವ್ರು ಎಲ್ಲೂ ಬಿಜೆಪಿ ಅವರು ಸುರ್ಜೇವಾಲಾ ಬಗ್ಗೆ ಹೇಳಿದಂತದ್ದು, ಸುರ್ಜೇವಾಲಾ ಅವ್ರ ಬಗ್ಗೆ, ಅಪೆಕ್ಸ್ ಬ್ಯಾಂಕ್ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದಂತದ್ದು ನಟರಾಜ್ ಗೌಡ್ರೆ. ಬಿಜೆಪಿ ಅವರು ಹುನ್ನಾರ ಮಾಡಿ ಸಂಚುಗಾರಿಕೆ ಮಾಡಿ ಏನ್ ತಿಪ್ಪರ್ಲಾಗ ಹಾಕಿದ್ರು ಬಿಜೆಪಿ ಅವರು ಅಧ್ಯಕ್ಷರಾಗ ಸಾಧ್ಯ ಇದೆಯಾ? ಯಾಕೆ ಮಾಡಕ್ ಹೋಗ್ತಾರೆ? ಅದೇನಾದ್ರೂ ಕಾಂಗ್ರೆಸ್ ಅವರ ಕಾಂಗ್ರೆಸ್ ಒಳಗೆ ನಡೀತಾ ಇದೆ ನಟರಾಜ್ ಗೌಡ್ರೆ. ನಿಮ್ಮ ಲಾಸ್ಟ್ ರಿಯಾಕ್ಷನ್ ಆನ್ ದಿಸ್? ಇಲ್ಲ ನೋಡಿ, ಇದು ಅಪೆಕ್ಸ್ ಬ್ಯಾಂಕ್ಸ್ ನಿರ್ದೇಶಕರು ಯುನಾನಿಮಸ್ ಆಗಿ ಚರ್ಚೆ ಮಾಡಿ ಒಬ್ಬರನ್ನ ಆಯ್ಕೆ ಮಾಡಬೇಕಾಗಿದೆ. ಹಾಗಾಗಿ ಪೈಪೋಟಿ ಇದೆ. ಚುನಾವಣೆ ವ್ಯವಸ್ಥೆ ಹಾಕಿದೆ ಅಲ್ಲಿ. ಕತ್ಲೇಲ್ ಗುದ್ದಾಡ್ಬೇಡ್ರಿ. ಆ ಮಹಾನ್ ನಾಯಕರ ಕೈ ಯಾರು ಕೈ ಇದೆ ಅಂತ ಅದನ್ನ ಹೇಳ್ಬೇಕಾಗತ್ತೆ. ಗೃಹಲಕ್ಷ್ಮಿ ದುಡ್ಡು ವಾಪಸ್ ಕೊಡ್ಬೇಕಾಗತ್ತೆ 5,000 ಕೋಟಿ. ಅಕ್ಕಿ ದುಡ್ಡು ಜನವರಿ ತಿಂಗಳಲ್ಲಿ 657 ಕೋಟಿ ಕೊಟ್ಟಿಲ್ಲ. ಅದ್ರ ಬಗ್ಗೆ ಗಮನ ಕೊಡಿ. ರಾಜ್ಯದ ಆಡಳಿತ ಬಗ್ಗೆ ಗಮನ ಕೊಡಿ. ಕತ್ನಲ್ಲಿ ಗುದ್ದಾಡಬೇಡಿ, ಮೈ ನೋಯಿಸ್ಕೋಬೇಡಿ. ಕಾಂಗ್ರೆಸ್ ವಿರೋಧ ಪಕ್ಷವಾಗಿ ಜವಾಬ್ದಾರಿಯಿಂದ ಇರಿ. ನೀವು ಜವಾಬ್ದಾರಿಯಿಂದ ಇದ್ದಕ್ಕೆ ನಿಮ್ಮ ಅಪೆಕ್ಸ್ ಬ್ಯಾಂಕ್ ಚುನಾವಣಾ ವಿಚಾರದಲ್ಲಿರುವಂತಹ ಸಂಘರ್ಷಗಳು ಮತ್ತು ನಿಮ್ಮ ಪಕ್ಷದ ಒಳಗಿನ ಕಾಣದ ಕೈಗಳು ಸಂಚನ್ನ ಮಾಡ್ತಿರೋದನ್ನ ಬಗೆಹರಿಸ್ಕೊಳ್ಳಿ. ನೀವು ಹುಷಾರಾಗಿರಿ, ನಿಮ್ ಪಕ್ಷನೂ ಹುಷಾರಾಗಿರ್ಲಿ, ನಿಮ್ ಸರ್ಕಾರನೂ ಸುಭದ್ರವಾಗಿರೋ ತರ ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಸರ್ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಇದಕ್ಕೆ ಮಾಡಿಕೊಂಡ್ರೆ ಒಟ್ಟಾರೆಯಾಗಿ ಅಪೆಕ್ಸ್ ಬ್ಯಾಂಕ್ ಇದೆಯಲ್ಲ, ಇಟ್ ಇಸ್ ಅ ಪ್ಯೂರ್ಲಿ ಪೊಲಿಟಿಕಲ್